ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 37ನೇ ಪ್ರಶ್ನೆ. ಒಂದು ವಸ್ತು ಸಮತಟ್ಟಾದ ಮೇಲ್ಮೈನಲ್ಲಿ ಚಲಿಸಿದಾಗ ಅದರ ವೇಗ ಬದಲಾಗುತ್ತದೆಯೇ? ಒಂದು ವಸ್ತು ಸಮತಟ್ಟಾದ ಮೇಲ್ಮೈನ ಮೇಲೆ ಚಲಿಸ್ತಾ ಇದೆ. ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. ಉತ್ತರ ಹೇಳಕ್ಕೆ ಟ್ರೈ ಮಾಡ್ತೀರಾ? ವೇಗ ಬದಲಾಗ್ತದೆಯಾ? ಹೌದು ಅಂತ ಹೇಳ್ತಿದ್ದೀರಾ? ಕರೆಕ್ಟ್ ಇದೆ ನಿಮ್ಮ ಆನ್ಸರು. ಯಾವಾಗ ಯಾವಾಗ ಅದರ ಮೇಲೆ ಘರ್ಷಣೆ ಆಕ್ಟ್ ಆಗ್ತಾ ಇದೆ. ಬಟ್ ಅಲ್ಲಿ ಘರ್ಷಣಾ ಬಲ ಇಲ್ಲ ಅಂತಂದ್ರೆ ಅವಾಗ ಅದರ ವೇಗ ಬದಲಾಗುವುದಿಲ್ಲ. ಘರ್ಷಣೆ ಇಲ್ಲದ ಸಮತಟ್ಟಾದ ಮೇಲ್ಮೈನಲ್ಲಿ ವೇಗ ಬದಲಾಗುವುದಿಲ್ಲ. ಇದು ನ್ಯೂಟನ್ನ ಮೊದಲ ನಿಯಮದ ಪ್ರಕಾರ. ನ್ಯೂಟನ್ನ ಮೊದಲ ನಿಯಮ, ಜಡತ್ವ ನಿಯಮದ ಪ್ರಕಾರ ಏನು? ಯಾವುದೇ ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ರೆ ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿತದೆ. ಏಕರೂಪ ಚಲನೆಯಲ್ಲಿದ್ರೆ ಅದೇ ರೀತಿಯಾಗಿ ಮುಂದುವರಿತದೆ. ಎಲ್ಲಿ ತನಕ ಅಂದ್ರೆ ಅದ್ರ ಮೇಲೆ ಯಾವುದೇ ಬಾಹ್ಯ ಬಲ ಪ್ರಯೋಗ ಆಗುವವರೆಗೆ. ಅದ್ರ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗಿಲ್ಲ ಅಂದ್ರೆ ಅದು ಆ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನೀವು ಒಂದು ಟಾಯ್ ಕಾರನ್ನ ಏನ್ ಮಾಡ್ತೀರಿ? ನೆಲದ ಮೇಲೆ ಹೋಗುವಂತೆ ಮಾಡಿದಿರಿ. ಈಗ ಆ ನೆಲದ ಘರ್ಷಣಾ ಬಲ 0 ಇತ್ತು ಅಂದ್ರೆ ಆ ಟೈಮಲ್ಲಿ ಆ ಕಾರ್ ನಿಲ್ಲೋದೇ ಇಲ್ಲ, ಹೋಗ್ತಾನೆ ಇರ್ತದೆ. ಮುಂದೆ ಯಾವ್ದು ಆಬ್ಸ್ಟೇಕಲ್ ಇಲ್ಲ ಅಂದ್ರೆ ಹೋಗ್ತಾನೆ ಇರ್ತದೆ. ಆದ್ರೆ ನಾವು ದೈನಂದಿನ ಜೀವನದಲ್ಲಿ ನೋಡಿದಾಗ ಅದು ನಿಂತ್ಕೊಳ್ತದೆ. ಯಾಕೆ? ಘರ್ಷಣೆ ಇರುತ್ತೆ. ಘರ್ಷಣೆ ಇದ್ರೆ ಏನಾಗುತ್ತೆ? ವೇಗ ಕಡಿಮೆ ಆಗುತ್ತೆ. ಈ ಘರ್ಷಣಾ ಬಲ ಅಸಂತುಲಿತ ಬಲವಾಗಿ ವರ್ತಿಸ್ತಾ ಇರುತ್ತೆ. ಹಾಗಾಗಿ ಅದು ವೇಗವನ್ನ ಕಡಿಮೆ ಮಾಡುತ್ತೆ. ಥ್ಯಾಂಕ್ ಯು.